ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ದ್ರೋಣಾಚಾರ್ಯರ ಮೂಲಕ ಪಾಂಡವರ ಪರಾಭವ ಮತ್ತೆ ವೃಕ, ಸತ್ಯಜಿತ್, ಶತಾನೀಕ, ವಸುದಾನ ಮತ್ತೆ ಕ್ಷತ್ರದೇವ ಮುಂತಾದವರ ವಧೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಅರ್ಜುನ ಯುದ್ಧ ಮಾಡೋದಕ್ಕೆ ಹೊರಟೋಗ್ತಾನೆ. ಈಗ ಯುಧಿಷ್ಠಿರ ಏನ್ ಮಾಡ್ತಾನೆ? ದೃಷ್ಟದ್ಯುಮ್ನನಿಗೆ ಹೇಳ್ತಾನೆ, ಇವತ್ತು ದ್ರೋಣಾಚಾರ್ಯರು ನನ್ನ ಮೇಲೆ ಆಕ್ರಮಣವನ್ನ ಮಾಡೇ ಮಾಡ್ತಾರೆ, ನೀನು ನನ್ನ ಜೊತೆನೇ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ದೃಷ್ಟದ್ಯುಮ್ನ ಹೇಳ್ತಾನೆ, ಯಾವುದೇ ಕಾರಣದಿಂದನೂ ಕೂಡ ದ್ರೋಣಾಚಾರ್ಯರು ನಿಮ್ಮನ್ನೇನು ಮಾಡೋಕ್ಕಾಗಲ್ಲ, ನೀವು ಚಿಂತೆ ಮಾಡಬೇಡಿ, ನಾನು ಇವತ್ತು ಅವರನ್ನ ಮತ್ತೆ ಅವರ ಅನುಯಾಯಿಗಳನ್ನ ತಡಿತೀನಿ ಅಂತ ಹೇಳಿ ಅವನು ದ್ರೋಣಾಚಾರ್ಯರ ಮೇಲೆ ಆಕ್ರಮಣವನ್ನ ಮಾಡೋದಕ್ಕೆ ಮುಂದೆ ಹೋಗ್ತಾನೆ. ಅವ್ರಿಗೆಲ್ಲ ಅಪಶಕುನ ಇವನು, ಯಾಕೆಂದ್ರೆ ದ್ರೋಣಾಚಾರ್ಯರನ್ನ ಕೊಲ್ಲೋದಕ್ಕಾಗೋದು ಇವನೇ ಅಂತ ಗೊತ್ತಿರುತ್ತಲ್ವಾ. ಸೊ ಇವನೇ ಮೊದಲೇ ಬಂದ್ಬಿಟ್ಟಿದ್ದಾನೆ ಅಂತಂದ್ಬಿಟ್ಟು ದ್ರೋಣಾಚಾರ್ಯರಿಗೂ ಕೂಡ ಸ್ವಲ್ಪ ಯೋಚನೆ ಆಗುತ್ತೆ. ಆಗ ಏನಾಗುತ್ತೆ, ಧೃತರಾಷ್ಟ್ರನ ಮಗ ದುರ್ಮುಖ ಅಂತ ಇರ್ತಾನಲ್ಲ, ಅವನು ದೃಷ್ಟದ್ಯುಮ್ನನ್ನ ತಡಿತಾನೆ. ಆಗ ದ್ರೋಣಾಚಾರ್ಯರು ಯುಧಿಷ್ಠಿರನ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಯುಧಿಷ್ಠಿರನ ಸೈನ್ಯವೆಲ್ಲ ಚಿನ್ನ ಭಿನ್ನವಾಗ್ಬಿಡುತ್ತೆ. ಅದ್ ಹೇಗಾಗುತ್ತೆ ಅಂದ್ರೆ ಯಾರು ಅಂತಾನೆ ಗುರುತೇ ಸಿಗ್ತಾ ಇರ್ಲಿಲ್ಲ, ಆ ರೀತಿ ಆಗ್ಬಿಡುತ್ತೆ. ಆಚಾರ್ಯರು ಏನ್ ಮಾಡ್ತಾರೆ, ಎಲ್ಲ ವೀರರನ್ನು ಕೂಡ ಚಕ್ರದಲ್ಲಿ ಹಾಕಿ ಯುಧಿಷ್ಠಿರನ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ರಾಜ ಯುಧಿಷ್ಠಿರ ಆಚಾರ್ಯರು ತನ್ನ ಸಮೀಪ ಬರ್ತಾ ಇರೋದನ್ನ ನೋಡಿ ಒಂದ್ ಸ್ವಲ್ಪನೂ ಭಯವನ್ನ ಪಟ್ಕೊಳ್ಳದೆ ಬಾಣವನ್ನ ಸುರಿಸ್ತಾ ಅವರನ್ನ ಎದುರಿಸೋದಕ್ಕೆ ಶುರು ಮಾಡ್ತಾನೆ. ಇದೇ ಸಮಯಕ್ಕೆ ಸರಿಯಾಗಿ ಮಹಾಬಲಿ ಸತ್ಯಜಿತ ಅವರನ್ನ ರಕ್ಷಣೆ ಮಾಡೋದಕ್ಕೆ ಆಚಾರ್ಯರ ಕಡೆಗೆ ಹೋಗ್ತಾನೆ. ಅವನು ತನ್ನ ಅಸ್ತ್ರ ಕೌಶಲ್ಯವನ್ನ ತೋರಿಸ್ತಾ ಒಂದು ಚೂಪಾದ ಬಾಣದಿಂದ ಆಚಾರ್ಯರನ್ನ ಗಾಯಗೊಳಿಸ್ತಾನೆ. ಆಮೇಲೆ 5 ಬಾಣಗಳನ್ನು ಹೊಡೆದು ಅವರ ಸಾರಥಿಯನ್ನ ಮೂರ್ಛೆಗೊಳಿಸ್ತಾನೆ. 10 ಬಾಣಗಳಿಂದ ಕುದುರೆಗಳನ್ನ ಗಾಯಗೊಳಿಸ್ತಾನೆ. ಇನ್ನೂ 10 ಬಾಣಗಳಿಂದ 2 ಪಾರ್ಶ್ವ ರಕ್ಷಕರು ಇರ್ತಾರಲ್ಲ, ಆ ಕಡೆ ಈ ಕಡೆ, ಅವ್ರಿಗೆ ಹೊಡಿತಾನೆ. ಕೊನೆಯಲ್ಲಿ ಅವರ ಧ್ವಜವನ್ನೂ ಕತ್ತರಿಸ್ತಾನೆ. ಆಗ ದ್ರೋಣರು 10 ಮರ್ಮಭೇದಿ ಬಾಣಗಳಿಂದ ಸತ್ಯಜಿತನನ್ನ ಗಾಯಗೊಳಿಸಿ ಅವನ ಧನಸ್ಸು ಬಾಣಗಳನ್ನೆಲ್ಲ ಕತ್ತರಿಸ್ಬಿಡ್ತಾರೆ. ಸತ್ಯಜಿತ ಏನ್ ಮಾಡ್ತಾನೆ, ತಕ್ಷಣನ ಇನ್ನೊಂದು ಧನಸ್ಸನ್ನ ತಗೊಂಡು ಆಚಾರ್ಯರ ಮೇಲೆ 30 ಬಾಣಗಳಿಂದ ದಾಳಿ ಮಾಡ್ತಾನೆ. ಈ ರೀತಿ ದ್ರೋಣರನ್ನ ಸತ್ಯಜಿತನ ಕೈಯಲ್ಲಿ ಸಿಕ್ಕಾಕೊಂಡಿರೋದನ್ನ ನೋಡಿ ಪಾಂಚಾಲ ದೇಶೀಯ ವೃಷನು ಕೂಡ ಅವರ ಮೇಲೆ 100 ಬಾಣಗಳನ್ನ ಬಿಡ್ತಾನೆ. ಇದನ್ನ ನೋಡಿ ಪಾಂಡವರು ಹರ್ಷನಾದವನ್ನ ಮಾಡ್ತಾರೆ. ಇದೇ ಸಮಯಕ್ಕೆ ವೃಕನೂ ಕೂಡ ಅವರ ಮೇಲೆ 100 ಬಾಣಗಳನ್ನ ಬಿಡ್ತಾನೆ. ಇದನ್ನ ನೋಡಿ ಪಾಂಡವರು ಹರ್ಷನಾದ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೇ ಸಮಯಕ್ಕೆ ಸರಿಯಾಗಿ ವೃಕ ತುಂಬಾ ಕೋಪ ಮಾಡ್ಕೊಂಡು ದ್ರೋಣರ ಎದೆಗೆ 60 ಬಾಣಗಳನ್ನ ಹೊಡಿತಾನೆ. ಆಗ ಆಚಾರ್ಯರು ಸತ್ಯಜಿತ್ ಮತ್ತೆ ವೃಕನ ಧನಸ್ಸುಗಳನ್ನ ಕತ್ತರಿಸಿ ಕೇವಲ 6 ಬಾಣಗಳಿಂದ ವೃಕನನ್ನ ಮತ್ತೆ ಸಾರಥಿ ಮತ್ತೆ ಕುದುರೆಗಳ ಸಹಿತ ಕೊಂದು ಬಿಡ್ತಾರೆ. ಆಮೇಲೆ ಸತ್ಯಜಿತ ಏನ್ ಮಾಡ್ತಾನೆ, ಇನ್ನೊಂದು ಧನಸ್ಸನ್ನ ತಗೊಂಡು ದ್ರೋಣಾಚಾರ್ಯರನ್ನ ಮತ್ತೆ ಸಾರಥಿ ಮತ್ತೆ ಅದರ ಕುದುರೆಗಳ ಸಹಿತ ಗಾಯಗೊಳಿಸ್ತಾನೆ, ಮತ್ತೆ ಅವರ ಧ್ವಜಗಳನ್ನು ಕತ್ತರಿಸ್ತಾನೆ. ಯಾವಾಗ ಸತ್ಯಜಿತನ ಕೈಯಿಂದ ಆಚಾರ್ಯರು ಬಹಳ ಪೀಡಿತರಾಗೋದಕ್ಕೆ ತೊಡಗ್ತಾರೋ ಆಗ ಅವರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ಅವನನ್ನ ಕೊಲ್ಲೋದಕ್ಕೆ ಬಾಣಗಳ ಮಳೆಯನ್ನೇ ಸುರಿಸ್ತಾರೆ. ಅವರು ಅವನ ಕುದುರೆಗಳು, ಧ್ವಜ, ಧನಸ್ಸು, ಸಾರಥಿ ಮತ್ತೆ 2 ಪಾರ್ಶ್ವ ರಕ್ಷಕರ ಮೇಲೆ 1000 ಬಾಣಗಳನ್ನ ಬಿಡ್ತಾರೆ. ಆದ್ರೆ ಸತ್ಯಜಿತ ಏನ್ ಮಾಡ್ತಾನೆ, ಮತ್ತೆ ಧನಸ್ಸು ಕತ್ತರಿಸಲ್ಪಡ್ತಾ ಇದ್ರು ಕೂಡ ಆಚಾರ್ಯರ ಮುಂದೆ ನಿಂತೇ ಇದ್ದ. ಯುದ್ಧ ಭೂಮಿಯಲ್ಲಿ ಅವನ ಈ ಉತ್ಸಾಹವನ್ನ ನೋಡಿ ಆಚಾರ್ಯರು ಒಂದು ಅರ್ಧ ಚಂದ್ರಾಕಾರದ ಬಾಣದಿಂದ ಅವನ ತಲೆಯನ್ನ ಎಗರಿಸ್ತಾರೆ. ಆ ಪಾಂಚಾಲ ಮಹಾರಥಿ ಸತ್ ಹೋದ್ಮೇಲೆ ಧರ್ಮರಾಜ ದ್ರೋಣಾಚಾರ್ಯರ ಭಯದಿಂದ ತನ್ನ ಕುದುರೆಗಳನ್ನ ಬಹಳ ವೇಗವಾಗಿ ಓಡಿಸ್ತಾ ಯುದ್ಧದ ಮೈದಾನದಿಂದ ಓಡ್ ಹೋಗ್ತಾನೆ. ನೋಡಿ, ಅರ್ಜುನ ಮೊದಲೇ ಈ ಐಡಿಯಾ ಹೇಳಿರ್ತಾನೆ, ನಿಂತ್ಕೊಂಡು ಹೋರಾಡಿ, ಆಗ್ಲಿಲ್ಲ ಅಂತಂದ್ರೆ ಮೈದಾನದಿಂದ ಓಡ್ ಹೋಗಿ ಅಂತನ್ಬಿಟ್ಟು. ಆಗ ಆಚಾರ್ಯರ ಮುಂದೆ ಮತ್ಸ್ಯರಾಜ ವಿರಾಟನ ಚಿಕ್ಕ ತಮ್ಮ ಶತಾನಿಕ ಬರ್ತಾನೆ. ಅವನು 6 ಬಾಣಗಳಿಂದ ಸಾರಥಿ ಮತ್ತೆ ಕುದುರೆಗಳ ಸಹಿತ ದ್ರೋಣರಿಗೆ ಹೊಡೆದು ಬಹಳ ಗರ್ಜನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವನು ಅವ್ರ ಮೇಲೆ ಇನ್ನೂ 106 ಬಾಣಗಳನ್ನ ಬಿಡ್ತಾನೆ. ಆಗ ಅವನು ಬಹಳ ಗರ್ಜನೆ ಮಾಡ್ತಾ ಇರೋದನ್ನ ನೋಡಿ ಆಚಾರ್ಯರು ಏನ್ ಮಾಡ್ತಾರೆ, ಬಹಳ ವೇಗವಾಗಿ ಒಂದು ಬಾಣವನ್ನ ಹೊಡೆದು ಅವನ ಕುಂಡಲ ಮಂಡಿತ ಮಸ್ತಕವನ್ನ ಕತ್ತರಿಸ್ತಾರೆ. ಅಂದ್ರೆ ಅವನ ತಲೆನೇ ಎಗರಿಸ್ಬಿಡ್ತಾರೆ ಅಂತ ಅರ್ಥ. ಇದನ್ನ ನೋಡಿ ಮತ್ಸ್ಯ ದೇಶದ ಎಲ್ಲ ವೀರರು ಕೂಡ
ಅದನ್ನೇ ಹಾಗೆಯೇ ನೋಡ್ತಾ ಇರ್ತಾರೆ. ಈ ರೀತಿ ಮತ್ಸ್ಯವೀರರನ್ನ ಗೆದ್ದು ದ್ರೋಣಾಚಾರ್ಯರು ಛೇದಿ, ಕರುಷ, ಕೇಕಯ, ಪಾಂಚಾಲ, ಸೃಂಜಯ ಮತ್ತೆ ಪಾಂಡವ ವೀರರನ್ನು ಮತ್ತೆ ಮತ್ತೆ ಪರಾಸ್ತಗೊಳಿಸ್ತಾರೆ. ಹೇಗೆ ಅಗ್ನಿ ಕಾಡನ್ನ ಸುಟ್ಟುಬಿಡುತ್ತೋ ಅದೇ ರೀತಿ ಕೋಪ ಮಾಡಿಕೊಂಡಂತಹ ಆಚಾರ್ಯರು ಸೈನ್ಯವನ್ನ ವಿಧ್ವಂಸಗೊಳಿಸ್ತಾ ಇರೋದನ್ನ ನೋಡಿ ಎಲ್ಲಾ ಸೃಂಜಯ ವೀರರು ಕೂಡ ನಡುಗೋದಕ್ಕೆ ಶುರು ಆಗ್ತಾರೆ. ಅಷ್ಟೊಂದು ಪರಾಕ್ರಮಶಾಲಿಯಾಗಿರುವಂಥವ್ರು ದ್ರೋಣಾಚಾರ್ಯರು. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.